ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ. ಮಳವಳ್ಳಿ ಹತ್ತಿರ ಇರೋ ಮಂಟೇಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಅಲ್ಲೇ ಶಿವನ ದೇವಸ್ಥಾನ ಇದೆ. ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಆ್ಯಕ್ಚುಲಿ ಊರಿಂದ ಬಂದಿದ್ದಾರೆ. ಸೊ ನಮಗೆ ಅವರು ಮಳವಳ್ಳಿನಲ್ಲಿ ಸಿಗ್ತಾರೆ. ಸೊ ಈಗ 8:30 ಆಗಿದೆ. ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಾನು ಆ ಟೆಂಪಲ್ಗೆ 2ನೇ ಸತಿ ಹೋಗ್ತಾ ಇರೋದು. ಸೊ ಎಕ್ಸಾಕ್ಟ್ ಅಡ್ರೆಸ್ ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ರೀಚ್ ಆದಮೇಲೆ ಹೇಗಿರುತ್ತೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ಮನೆಯಲ್ಲೂ ಕೂಡ ಸಿಂಪಲಾಗಿ ದೀಪ ಹಚ್ಚಿದಾಯಿತು. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಬನ್ನಿ. ನಾನು ನಿಮಗೆ ಒಂದು ರೀಲ್ ಹಾಕ್ತೀನಿ, ಫಸ್ಟ್ ನೋಡಿ. ಇಲ್ಲಾಂದರೆ ನಾನು ಈಗ ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ. ನಮ್ಮ ಮನೆಯಲ್ಲಿರೋ ಬಟರ್ ಫ್ರೂಟು ಗಿಡಕ್ಕೆ ಸೇಮ್ ಅದೇ ಥರ ಪಕ್ಷಿ ಬಂದು ಸೈಡಲ್ಲೆಲ್ಲ ತೂತ ಮಾಡಿ ಸುಮಾರಷ್ಟು ಹತ್ತಿಗಳನ್ನ ಬಂದು ಕಲೆಕ್ಟ್ ಮಾಡಿಟ್ಬಿಟ್ಟಿತ್ತು. ಬಟ್ ನಾವೇನಂತ ಅಂದ್ಕೊಂಡ್ವಿ ಅದು ಹುಳ ತಿಂತಾ ಇದೆ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡಿರಲಿಲ್ಲ ನಾವು. ಸ್ವಲ್ಪ ಏನು ಹೇಳೋದು, ಅದು ಹತ್ತಿ ಎಲ್ಲ ಬಂದು ಸ್ವಲ್ಪ ಎಳೆ 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 ಆಗಿತ್ತಾ, ಇದೇನೋ ಹುಳ ತಿಂದಿದೆ, ಸೊ ಹಾಗಾಗಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ತಾಕ್ಬಿಟ್ಟು, ಅಂದರೆ ಅದು ಏನು ಕಾಟನ್ ಎಲ್ಲ ತಂದು ಕಲೆಕ್ಟ್ ಮಾಡಿತ್ತು ಅದನ್ನೆಲ್ಲ ತೆಗೆದು ಹಾಕ್ಬಿಟ್ವಿ. ಬಟ್ ಹಾಕಿದ್ದು ಅರ್ಲಿ ಮಾರ್ನಿಂಗೇನೆ ನಮಗೆ ಈ ವಿಡಿಯೋ ನನಗೆ ರೀಲ್ಸಲ್ಲಿ ನೋಡಿ ಸಿಕ್ಕಾಬಿಟ್ಟೆನೇ ಬೇಜಾರಾಗಿ ಹೋಗ್ಬಿಡ್ತು. ಯಾಕಾದರೂ ಅದನ್ನು ಕಿತ್ತಾಕೋದು ಅನ್ಸು. ಆ್ಯಕ್ಚುಲಿ ಅದೇ ಥರದ್ದು ಇನ್ನೊಂದು ಗಿಡ ಇತ್ತು, ಅದರಲ್ಲೂ ಇದೆಯೇನೋ ಅಂತೇಳಿ ನೋಡಿದ್ವಿ. ಬಟ್ ಅದರಲ್ಲಿ ಇರಲಿಲ್ಲ. ಬಟ್ ಮುಂಚೆನೇ ಗೊತ್ತಿದ್ರೆ ನಿಜ ಇದನ್ನು ಕಿತ್ತಾಕ್ತಿರಲಿಲ್ಲ. ಸಿಕ್ಕಾಬಿಟ್ಟೆನೇ ಗಿಲ್ಟ್ ಕಾಡ್ತಾಯಿದೆ, ಪಾಪಚಿ ಅಂತ ಅನ್ನಿಸ್ಬಿಡ್ತು ನನಗಂತೂ. ಆ ಪಕ್ಷಿ ಮತ್ತೆ ಗೂಡು ಕಟ್ಟತ್ತೋ ಇಲ್ವೋ ಗೊತ್ತಿಲ್ಲ ಬಂದು. ಬಟ್ ನಾವು ಕಿತ್ತಾಕಿರೋದ್ರಿಂದ ಅದು ನಮಗೆ ಜಾಗ ಗೊತ್ತಾಗಿದೆ ಅಂತೇಳಿ ಸ್ವಲ್ಪ ಅದು ಹಿಂದೆ ಸರಿಬೋದು ಅಂತ ಅನಿಸುತ್ತೆ. ಬಟ್ ಐ ವಿಶ್ ಬಂದು ಬೇಗ ಕಟ್ಟಲಿ ಅಂತಂದು ಅಂತ. ಯಾಕಂದರೆ ಆ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಗೆ ಅದು ಐಡಿಯಾನೇ ಇರಲಿಲ್ಲ ಈ ಥರ ಅಂದ್ಬಿಟ್ಟು. ಅದೊಂಥರ ಫುಲ್ ಗಿಲ್ಟ್ ಕಾಡ್ತಾ ಇದೆ ಆ್ಯಕ್ಚುಲಿ. ನೋಡ್ಬೇಕು, ಐ ವಿಶ್ ಬೇಗ ಬಂದ ಪಕ್ಷಿ ಗೂಡು ಕಟ್ಟಲಿ ಅಂತಂದು ಅಂತ. ಓಕೆ, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಆಚೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಟೆಂಪಲಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಸೊ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದಾರೆ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಅನ್ನೋಕ್ಕೂ ಸರಿಯಾಗಿ ಬರ್ತಾಯಿಲ್ಲ ಅರ್ಜೆಂಟಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಥ್ಯಾಂಕ್ ಯು. ದೇವಸ್ಥಾನಕ್ಕೆ ಬೇಕಾಗಿರೋ ಸಾಮಾನು ಜೊತೆಗೆ ಒಂದು 2-3 ಬಾಟ್ಲು ಜ್ಯೂಸಸ್ಗಳನ್ನೂ ಇಟ್ಕೊಂಡೆ. ಯಾಕಂದರೆ ಯೂಶ್ವಲಿ ಆಚೆಯಿಂದನೇ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ನಾನಂತೂ. ಆ್ಯಂಡ್ ಹೋಗೋ ದಾರಿನಲ್ಲಿ ತಲಗಟ್ಪುರದ ಹತ್ರ ಯಾವುದೋ ಗ್ರಾಮ ದೇವತೆ ಇತ್ತು, ಫುಲ್ಲು ಲೈಟಿಂಗ್ಸ್ ಹಾಕಿದ್ರು. ನಾನು ನೈಟಲ್ಲಿ ಬಂದಿದ್ದರೆ ಈ ರೋಡಂತೂ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಅಂತ ಅನ್ನಿಸ್ತು. ತುಂಬ ಲೈಟಿಂಗ್ಸ್ ಹಾಕಿದ್ರು. ಮೊದಲನೇ ವರ್ಷದ ಪೂಜೆ ಅಂತೆ. ಸೊ ಅಲ್ಲಿಗೆ ಏನು ಡೆಕೋರೇಟ್ ಮಾಡಿದರು. ಆ್ಯಂಡ್ ಅಲ್ಲೇ ನಮ್ಮೂರ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಇಡ್ಲಿನ ತಿಂದ್ವಿ. ಮ್ಯಾಕ್ಸಿಮಮ್ ನಾವು ಹೋಟೆಲಿಗೆ ಹೋದಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ನಮ್ಮದು ಇಡ್ಲಿನೇ ಆಗಿರುತ್ತೆ ಯಾವುದೇ ಟೈಮಿಗೆ ಹೋದ್ರೂ. ಈ ಹೋಟೆಲಲ್ಲಿ ಅಲ್ಲಿ ಕೃಷ್ಣ ಮತ್ತು ಕುಚೇಲನೊಂದು ಇಮೇಜ್ ಹಾಕಿದ್ರು. ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು ಅದಂತೂ. ರೈಲು ಈಗ ಹೇಳು, ಪ್ಲಾಟ್ಫಾರ್ಮಿಗೆ ಬಂದು ಸೇರಲಿದೆ. 2-3 ದಿನ ಕಂಟಿನ್ಯೂಸ್ ಆಗಿ ಮೆಟ್ರೋನಲ್ಲಿ ಟ್ರಾವೆಲ್ ಮಾಡಿದ 1 ಅವರ್ ಅಷ್ಟು. ಸೊ ಹಾಗಾಗಿ ಅಲ್ಲಿ ಕೊಡ್ತಾ ಇರೋಂಥ ಇನ್ಸ್ಟ್ರಕ್ಷನ್ಸ್ನ ಕಂಪ್ಲೀಟಾಗಿ ಅವ್ನು ಬೈ ಹಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಮನೆಯಲ್ಲಿ ಇರಲಿ ಇಲ್ಲ ಆಚೆ ಹೋಗಲಿ ಎಲ್ಲ ಕಡೆನೂ ಅದೇ ಇನ್ಸ್ಟ್ರಕ್ಷನ್ಸ್ನ ಹೇಳ್ತಾನೆ ಇರ್ತಾನೆ. ಫಸ್ಟ್ ಆಫ್ ಆಲ್ ಅವನಿಗೆ ಮೆಟ್ರೋ ಅಂದರೆ ಮಾತ್ರ ತುಂಬಾ ಇಷ್ಟ. ಫಸ್ಟಲ್ಲಿ ಅವನಿಗೆ ಮೆಟ್ರೋ ಅಂತ ಹೇಳೋಕ್ಕೆ ಬರ್ತಾ ಇರಲಿಲ್ಲ, ಕಪ್ಪು ಅಂತ ಅಂತಿದ್ದ. ಅರುಣಹಳ್ಳಿ ಹತ್ರ ಇರೋ ದೇವಸ್ಥಾನಕ್ಕೆ ನಾವು ಹೋಗಿದ್ದು. ಅಲ್ಲಿರುವಂತಹ ಶಿವಲಿಂಗನ ಏನು ಆಚೆ ಕಡೆ ಇದೆ ಅದನ್ನ ನೋಡಿ ಲಡ್ಡು ಹೆದರ್ಕೊಳ್ತಾ ಇದ್ದ. ಕಣ್ಣು ತುಂಬ ದೊಡ್ಡದಾಗಿದೆ ಶಿವಂದು ಅಂತ. ಹೋಗು ಮುಂದೆ, ಬಾ ಮುಂದೆ ಹೋಗು, ಬಾ, ಏನು ಮಾಡಲ್ಲ, ಬಾ, ಮಾಮಿ ಅದು ಶಿವ ಮಾಮಿ. ಹಾಂ, ಕಣ್ಣು ಫುಲ್ ಬಿಟ್ಟಿದ್ಯಾ? ಹಾಂ, ಬಾ ಕರ್ಕೊಂಡು ಹೋಗ್ತೀನಿ, ಬಾ ಇಲ್ಲಿ ಅಮ್ಮ ಬರ್ತಾ. ಏಯ್ ನೋಡಿಲ್ ಬೇಬಿ
ಇದೇ ದೇವಸ್ಥಾನ ನಾವು ಬಂದಿರೋದು ಅರುವನಹಳ್ಳಿ ಹತ್ರ ಇರುವಂತಹ ಬೀರೇಶ್ವರ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಮಂಟೇಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಮಾತ್ರನೇ ಬಂದ್ವಿ. ಅಲ್ಲಿ ಬಂದು ಬಸವಣ್ಣಗಳೂ ಇದೆ, ಬಟ್ ನಾವು ಹೋಗಿದ್ದು ಇವತ್ತಿನ ದಿನ ಇರಲಿಲ್ಲ. ಅದು ಬೇರೆ ಬೇರೆ ಯಾವುದದು ಒಂದು ಕಡೆ ಎಲ್ಲೋ ಪರ ಇತ್ತಂತೆ, ಗೃಹ ಪ್ರವೇಶ ಇತ್ತಂತೆ, ಅಲ್ಲಿಗೆ ಹೋಗಿದ್ರಿಂದ ಬಸವಣ್ಣ ಅಲ್ಲಿ ಇರಲಿಲ್ಲ. ಅದು ಅಲ್ಲದೆ ಇವತ್ತು ಪೂಜಾರದ್ದು ಮಗಂದು ರಿಸೆಪ್ಷನ್ ಏನೋ ಅದೇ ದೇವಸ್ಥಾನದ ಆವರಣದಲ್ಲೇ ಮಾಡ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಪೂಜಾರು ಕೂಡ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಅವರಿಗಾಗಿ ವೆಯ್ಟ್ ಮಾಡ್ಕೊಂಡು ಬಂದ್ವಿ. ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆನೇ ಇತ್ತು, ಕಾಲೆಲ್ಲ ಅಂತೂ ಸುಟ್ಟು ಹೋಗ್ತಾ ಇತ್ತು, ಅಷ್ಟು ಬಿಸಿಲಿತ್ತು ಮಾತ್ರ. ಬಾಲಡ್ ಬಂದು ಇದು ಊಟ ಮಾಡ್ಕೊಂಡು ಹೋಗ್ರಿ, ಹಂಗೆ ಹೋಗ್ಬೇಡ್ರಿ. ಸರಿ ಸರಿ. ಊಟ ಮಾಡ್ಕೊಂಡು ಹುಡುಗನ ತಾಯಿ ಇವರು ಕೂಡ ನಮಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೋಗ್ಬಿಡಿ ಅಂತ ಹೇಳ್ತಾಯಿದ್ರು. ಅಲ್ಲಿರೋರು ಎಲ್ಲರೂ ನಮಗೆ ಹೊಸದಾಗಿ ಪರಿಚಯ ಆಗಿದ್ರು, ಎಲ್ಲರೂ ನಮ್ಮನ್ನು ಫಂಕ್ಷನಿಗೆ ಬಂದಿರೋರು ಅನ್ನೋ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಇನ್ನೂ ದೇವಸ್ಥಾನದ್ದು ತೆರೆ ತೆಗೆದಿರಲಿಲ್ಲ. ಸೊ ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡಿಕೊಂಡು ಅದೇನು ದೇವ್ರಿಗೆ ಏನೇನು ಅರ್ಪಣೆ ಮಾಡಬೇಕಿತ್ತು ಅದೆಲ್ಲ ಮಾಡಿದ್ವಿ. ಬಿಸಿಲಂತೂ ನಿಜ ತಡೆಯೋಕ್ಕಾಗ್ತಿರ್ಲಿಲ್ಲ, ಸಖತ್ ಬಿಸಿಲು ಹೊಡಿತಾ ಇತ್ತು ಮಾತ್ರ. ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಬೆಂಗಳೂರು ಬಿಸಿಲೇನೇ ತುಂಬಾ ಕಮ್ಮಿ ಇದೆ ಆ್ಯಕ್ಚುಲಿ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ. ಅದು ನಮ್ಮನೆ ಹತ್ರ ಸ್ವಲ್ಪ ಹೊಂಗೆ ಮರಗಳಿರೋದ್ರಿಂದ ತುಂಬಾ ತಂಪಾಗಿರುತ್ತೆ. ಬೇರೆ ಜಾಗಗಳಂತೂ ಸಿಕ್ಕಾಪಟ್ಟೆನೇ ಬಿಸಿಲಿದೆ, ಸಿಕ್ಕಾಪಟ್ಟೆನೇ ಕಷ್ಟ ಆಗ್ತಿದೆ ಈ ಟೈಮ್ ಅಂತೂ. ದೇವ್ರ ಪೂಜೆಗೆ ತೊಗೊಂಡೋಗಿರೋಂಥ ಸ್ವಲ್ಪ ಸಾಮಾನುಗಳನ್ನೆಲ್ಲ ತಟ್ಟೆನಲ್ಲಿ ತುಂಬಿಟ್ಕೊಟ್ವಿ. ಯೂಶ್ವಲಿ ಅಲ್ಲಿಗೆ ಏನು ಮಾಡ್ತಾರೆ ಅಂದರೆ ಬೆಲ್ಲ ಅವಲಕ್ಕಿನ ತೊಗೊಂಡೋಗಿ ಕೊಡ್ತಾರೆ, ಅಲ್ಲಿ ಪ್ರಸಾದ ಮಾಡಿಬಿಟ್ಟು ಅದನ್ನು ಎಲ್ರಿಗೂ ಅಲ್ಲಿ ಪ್ರಸಾದನ ಹಂಚ್ತಾರೆ. ಬಟ್ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅದನ್ನು ಇನ್ನೊಮ್ಮೆ ಮಾಡ್ತೀನಿ ಅಂಥೇಳಿ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ರು. ಯಾಕಂದರೆ ರೆಗ್ಯುಲರ್ ಆಗಿ ಜನಗಳು ಬರ್ತಾನೆ ಇರೋದ್ರಿಂದ ಪ್ರಸಾದನ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ದೇವ್ರಿಗೆ ಕೊಡ್ತಾಯಿದ್ವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು 1 o'clock ಏನೋ ಆಯಿತು, ನಾವು ಅಲ್ಲಿಂದ ಹೊರಟ್ವಿ. ಊಟ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಗಂಡು ಹೆಣ್ಣು ಇನ್ನೂ ರಿಸೆಪ್ಷನಿಗೆ ನಿಂತಿರಲಿಲ್ಲ ಮತ್ತು ಸುಮ್ಮನೆ ಟೈಮು ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಲಡ್ಡು ಅಂತೂ ಕಾರ್ ಹತ್ತುತ್ತಿದ್ದಂಗೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದರಿಂದ ಇಮಿಡಿಯೇಟ್ ಮಲ್ಕೊಂಬಿಟ್ಟ ಅವನಂತೂ. ಸೊ ಅಮ್ಮನೂ ನಾನು ಬೆಂಗಳೂರಿಗೇ ಕರ್ಕೊಂಡು ಬಂದುಬಿಟ್ಟೆ, ಭದ್ರಾವತಿಗೆ ನೆಕ್ಸ್ಟ್ ಡೇ ಹೋಗು ಅಂತ. ಬಿಸಿಲಂತೂ ಸಿಕ್ಕಾಪಟ್ಟೆನೇ ಇತ್ತು, ಎಕ್ಸಾಸ್ಟ್ ಆಗೋಗ್ಬಿಡ್ತು. ತೊಗೊಂಡೋಗಿ ಜ್ಯೂಸ್ ಎಲ್ಲ ಅಂತೂ ಖಾಲಿ ಮಾಡಾಕ್ಬಿಟ್ವಿ. ಲಡ್ಡು ಮಲಗಿದ್ದಾನೆ ಅಂತ ಸ್ವಲ್ಪ ಸ್ಲೋ ಆಗಿ ಮಾತಾಡಿದೆ, ಸೊ ಹಾಗಾಗಿ ಅದು ವಾಯ್ಸು ರೆಕಾರ್ಡ್ ಆಗಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಇವಾಗ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ವೀಡಿಯೋಸ್. ನೆಕ್ಸ್ಟ್ ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.